ಕ್ರಿಸ್ತ ಯೇಸುವಿನ ಪರಿಶುದ್ಧವಾದ ಹೆಸರಿನಲ್ಲಿ ನನ್ನ ಪ್ರಿಯ ಆತ್ಮೀಯ ಕ್ರೈಸ್ತರನ್ನು ನಿಮ್ಮನ್ನು ವಂದಿಸುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯರೇ, ಈ ದಿವಸ ನಾನು ಆರಿಸಿಕೊಂಡ ವಾಕ್ಯದ ಭಾಗ ಯೇಸುವನ್ನು ಹಿಂಬಾಲಿಸುವವರ ಒಂದು ಅರ್ಹತೆ ಅಂದರೆ ಯೋಗ್ಯತೆಗಳ ಬಗ್ಗೆ ನಾನು ಮಾತನಾಡಲು ಇಷ್ಟಪಡುತ್ತಾ ಇದ್ದೇನೆ ಪ್ರಿಯರೇ. ಯಾಕೆಂದರೆ ಯಾರು ಯೇಸುವಿನ ನಿಜವಾದ ಶಿಷ್ಯರು, ಯಾರು ಯೇಸುವಿನ ನಿಜವಾದ ಭಕ್ತರು, ಅವರ ಯೋಗ್ಯತೆ ಅಂದರೆ ಅರ್ಹತೆ ಬಗ್ಗೆ ಸ್ವಲ್ಪ ಹೊತ್ತು ನಾವು ಈ ದಿವಸ ದೇವರ ವಾಕ್ಯದ ಮೂಲಕ ನಾವು ನೋಡಿಕೊಳ್ಳುವ. ಮೊದಲನೇದಾಗಿ ದೇವರ ಸಹಾಯ, ಪರಿಶುದ್ಧಾತ್ಮನ ಆಲೋಚನೆ, ವಾಕ್ಯದಲ್ಲಿರುವ ಆತ್ಮಿಕ ಸಂಗತಿಗಳನ್ನು ನಾವು ಕಲಿಯುವಂತೆ ಪರಿಶುದ್ಧಾತ್ಮನ ಸಹಾಯವನ್ನು ನಾವು ಬೇಡಿಕೊಳ್ಳುವ. ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥಿಸುವ. ಪ್ರೀತಿಯಲ್ಲಿ ಐಶ್ವರ್ಯವಂತನು, ಒಳ್ಳೆಯ ದಾನಗಳ ಮೂಲಕರ್ತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇನೆ. ತಂದೆ, ನಿನ್ನ ವಾಕ್ಯವು ಅದು ನಮಗೆ ಜೀವವನ್ನು ಕೊಡುವಂಥದ್ದು. ಕರ್ತ, ನಿಮ್ಮ ಹಿಂಬಾಲಕರು ಅವರ ಅರ್ಹತೆಯ ಬಗ್ಗೆ ನಾವು ವಾಕ್ಯದ ಮೂಲಕ ಕಲಿಯಲು ಹೋಗುತ್ತೇವೆ. ಪವಿತ್ರಾತ್ಮನೇ, ಈ ವಾಕ್ಯದ ಮೂಲಕ ನಮಗೆ ಆತ್ಮಿಕ ಸಂಗತಿಗಳನ್ನು ನಮಗೆ ಕಲಿಸು. ನಾವು ಹೆಚ್ಚಾಗಿ ಆತ್ಮೀಯತೆಯಲ್ಲಿ ಬೆಳೆಯುವಂತೆ, ವಾಕ್ಯದಲ್ಲಿ ಬೆಳೆಯುವ ಕ್ರೈಸ್ತರಾಗಿ ನಮ್ಮನ್ನು ಬಲಪಡಿಸು. ನಿಮ್ಮ ವಾಕ್ಯವನ್ನು ಕೇಳುವೆಲ್ಲ ನಮ್ಮ ಆತ್ಮೀಯ ವಿಶ್ವಾಸಿಗಳನ್ನು ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಪ್ರಿಯ ತಂದೆ, ಆಮೆನ್. ಕರ್ತನಲ್ಲಿ ನನ್ನ ಆತ್ಮೀಯ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 33ನೇ ವಚನ ನಾವು ನೋಡಿಕೊಳ್ಳೋಣ. ದೇವರ ವಾಕ್ಯ ಹೀಗೆ ಹೇಳ್ತದೆ: ಅದರಂತೆಯೇ ನಿಮ್ಮಲ್ಲಿ ಯಾವನಾದರೂ ತನಗಿರುವುಗಳೆಲ್ಲ ಬಿಟ್ಟು ಬಿಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ನೋಡಿ ಪ್ರಿಯರೇ, ಇಲ್ಲಿ ಯೇಸುವನ್ನು ಹಿಂಬಾಲಿಸತಕ್ಕವರ ಒಂದು ಯೋಗ್ಯತೆ ಅಂದರೆ ಅರ್ಹತೆ ಬಗ್ಗೆ ಇಲ್ಲಿ ಕರ್ತನಾದ ಯೇಸು ಅಲ್ಲಿ ಶಿಷ್ಯರಿಗೆ ಹೇಳುವ ಮಾತುಗಳನ್ನು ನಾವು ನೋಡುತ್ತೇವೆ. ವಾಕ್ಯದಲ್ಲಿ ಈಗಲೇ ಓದಿದೆವು. ಅದರಂತೆ ನಿಮ್ಮಲ್ಲಿ ಯಾವನಾದರೂ ತನಗಿರುವುಗಳನ್ನು ಬಿಟ್ಟು ಬಿಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ನೋಡಿ, ತನಗಿರುವುಗಳೆಲ್ಲ ಬಿಟ್ಟು ಬಿಡದಿದ್ದರೆ ಇದರ ಅರ್ಥವೇನು? ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ನನ್ನ ಪ್ರಿಯರೇ. ನೋಡಿ, ನಾವು ರಕ್ಷಣೆ ಹೊಂದಿದವರು, ನಾವು ನೂತನ ಸೃಷ್ಟಿ, ನಾವು ದೇವರ ಮಕ್ಕಳು ಆಗಿರುವಾಗ, ಆದರೆ ಸ್ವಾಭಾವಿಕವಾಗಿ ನಾವು ನೋಡುವಾಗ ಇನ್ನೂ ಕೂಡ ನಮ್ಮ ಈ ದೇಹದಲ್ಲಿ ಪಾಪವಿದೆ. ನಾವು ಪಾಪದ ಸ್ವಭಾವ ನಮ್ಮಲ್ಲಿ ಇದೆ. ಆದರೆ ಲೋಕದಲ್ಲಿ ಇರುವಾಗ ನಾವು, ವಾಕ್ಯ ಹೇಳ್ತದೆ, ಲೋಕದ ಸಂಗತಿಗಳನ್ನು ನಾವು ಬಿಟ್ಟು ಬಿಡುವಂಥದ್ದು ಇದು ದೇವರ ವಾಕ್ಯ ಹೇಳ್ತದೆ. ತನಗಿರುವಗಳೆಲ್ಲ ಅಂದರೆ ಲೋಕದ ವಿಷಯಗಳನ್ನು ನಾವು ಬಿಟ್ಟು ಬಿಡಬೇಕು. ಮುಖ್ಯವಾಗಿ ನಮ್ಮ ಸ್ಥಾನ, ನಮ್ಮ ಅಧಿಕಾರ, ಮನುಷ್ಯನಲ್ಲಿರುವ ಗರ್ವ, ಮನುಷ್ಯನಲ್ಲಿರುವ ಹೆಮ್ಮೆ, ಮನುಷ್ಯನಲ್ಲಿರುವ ಸ್ವಾರ್ಥ, ಮನುಷ್ಯನಲ್ಲಿರುವ ಲೋಕದ ಆಶೆ ಮತ್ತು ಇನ್ನಿತರ ಅನೇಕ ವಿಷಯಗಳು ಇವೆ. ಇದೆಲ್ಲ ನಾವು ಅದನ್ನು ನಮ್ಮಿಂದ ವಿಸರಿಸಬೇಕು, ಅಂದರೆ ನಾವು ಬಿಟ್ಟು ಬಿಡಬೇಕು. ನಾನು ಆಗಲಿಲ್ಲದೆ ನಮ್ಮ ಒಂದು ಪದವಿ, ಸ್ಥಾನ, ಅಧಿಕಾರ, ಗರ್ವ, ಹೆಮ್ಮೆ, ಸ್ವಾರ್ಥ, ಲೋಕದ ಆಶೆ, ಹೊಟ್ಟೆ ಕಿಚ್ಚು ಮತ್ತು ಪಿಸು ಮಾತು, ಇದೆಲ್ಲ ನಮ್ಮಿಂದ ನಾವು ಅದನ್ನು ತೆಗೆದು ಹಾಕಬೇಕು. ನೋಡಿ, ಕ್ರಿಸ್ತನಲ್ಲಿರುವ ಸದ್ಗುಣ, ಕ್ರಿಸ್ತನಲ್ಲಿರುವ ತ್ಯಾಗ, ಕ್ರಿಸ್ತನಲ್ಲಿರುವ ಪ್ರೀತಿ, ಕ್ರಿಸ್ತನಲ್ಲಿರುವ ದೀನತೆ, ಕ್ರಿಸ್ತನಲ್ಲಿರುವ ಸಹಿಸಿಕೊಳ್ಳುವ ಒಂದು ತಾಳ್ಮೆ, ಕ್ಷಮಾಪಣೆ, ಇದನ್ನು ನಾವು ಧರಿಸಿಕೊಳ್ಳಬೇಕು. ಅದಕ್ಕೆ ನಮ್ಮ ಕರ್ತನಾದ ಯೇಸು ಹೇಳಿದ ಮಾತು ಏನಂದರೆ, ಯಾವನಾದರೂ ಯೇಸುವನ್ನು ಹಿಂಬಾಲಿಸುವ ಭಕ್ತನು ಅವನು
ಆಗಿರಬೇಕಾದ್ರೆ ತನಗಿರುವಗಳೆಲ್ಲ ಅಂದರೆ ಲೋಕದ ವಿಷಯಗಳಿಂದ ನಾವು ದೂರವಾಗಿರಬೇಕು. ನೋಡಿ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ, ಮತ್ತಾಯ 10ನೇ ಅಧ್ಯಾಯ 37-40 ವಚನ ನಾವು ನೋಡಿಕೊಳ್ಳುವ. ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 37-40 ವಚನ ನೋಡಿ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನನಗಿಂತ ಹೆಚ್ಚಾಗಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಪ್ರೀತಿ ಮಾಡುವವನು ನನಗೆ ಯೋಗ್ಯನಲ್ಲ, ಮತ್ತು ಮಗನನ್ನಾಗಲಿ ಮಗಳನ್ನಾಗಲಿ ನನಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವವನು ನನಗೆ ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ತೆಗೆದುಕೊಳ್ಳದೆ ನನ್ನನ್ನು ಹಿಂಬಾಲಿಸುವವನು ನನಗೆ ಯೋಗ್ಯನಲ್ಲ. ನೋಡಿ, ತನ್ನ ಪ್ರಾಣವನ್ನು ಕಂಡುಕೊಳ್ಳುವವನು ಅದನ್ನು ಕಳೆದುಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವವನು. ನಿಮ್ಮನ್ನು ಅಂಗೀಕರಿಸಿಕೊಳ್ಳುವವನು ನನ್ನನ್ನು ಅಂಗೀಕರಿಸಿಕೊಳ್ಳುತ್ತಾನೆ, ಮತ್ತು ನನ್ನನ್ನು ಅಂಗೀಕರಿಸಿಕೊಳ್ಳುವವನು ನನ್ನನ್ನು ಕಳುಹಿಸಿದಾತನನ್ನು ಅಂಗೀಕರಿಸಿಕೊಳ್ಳುತ್ತಾನೆ. ನೋಡಿ, ದೇವರ ವಾಕ್ಯ ಹೀಗೆ ಹೇಳ್ತದೆ. ಹಾಗಿರುವಾಗ ನನಗಿಂತ, ನೋಡಿ ಇಲ್ಲಿ ಸರಿಯಾಗಿ ತಿಳಿದುಕೊಳ್ಬೇಕು, ನನಗಿಂತ ಹೆಚ್ಚಾಗಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಪ್ರೀತಿ ಮಾಡುವವನು ನನಗೆ ಯೋಗ್ಯನು ಅಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ನೋಡಿ, ಮತ್ತು ಮುಂದೆ ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮಗನಾಗಲಿ ನನಗಿಂತ ಹೆಚ್ಚಾಗಿ ಪ್ರೀತಿ ಮಾಡು ನನಗೆ ಯೋಗ್ಯನಲ್ಲ. ಆದರೆ 38ನೇ ವಚನ ತುಂಬ ಪ್ರಾಮುಖ್ಯವಾದ ಒಂದು ವಚನ. ತನ್ನ ಶಿಲುಬೆಯನ್ನು ತೆಗೆದುಕೊಳ್ಳದೆ ನನ್ನನ್ನು ಹಿಂಬಾಲಿಸುವವನು ಯೋಗ್ಯನಲ್ಲ. ನೋಡಿ, 3 ಸಾರಿ ನೋಡ್ತೇವೆ, ಯೋಗ್ಯನಲ್ಲ, ಯೋಗ್ಯನಲ್ಲ, ಯೋಗ್ಯನಲ್ಲ. ನೋಡಿ, ಇಲ್ಲಿ ಇದರ ಅರ್ಥ ಏನು ಪ್ರಿಯರೇ? ಹಲವಾರು ಈ ವಾಕ್ಯ ಭಾಗವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು, ಇಲ್ಲದ್ರೆ ಮಕ್ಕಳನ್ನು ಬಿಟ್ಟು ನನ್ನ ಸೇವೆ ಮಾಡಿರಿ ಅಂತ ಯೇಸು ಎಲ್ಲಿ ಕೂಡ ನಾವು ವಾಕ್ಯದಲ್ಲಿ ಹೇಳಿದು ನಾವು ಕಾಣುವುದಿಲ್ಲ. ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ದೇವರು ದಶಾಜ್ಞೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನು ಹೇಳಿದ್ದಾರೆ ದೇವರು? ತಂದೆ ತಾಯಿಗಳನ್ನು ನೀನು ಸನ್ಮಾನಿಸು, ಅವರನ್ನು ಗೌರವಿಸು. ತಂದೆ ತಾಯಿಯನ್ನು ಸನ್ಮಾನಿಸುವುದಾದರೆ ನಿನಗೆ ಮೇಲಾಗೋದು, ನೀನು ಬಹುಕಾಲ ಈ ಲೋಕದಲ್ಲಿ ಭೂಮಿಯಲ್ಲಿ ನೀನು ಬದುಕುವಿ, ನಿನಗೆ ಒಳ್ಳೆಯದಾಗುವುದು ಅಂತ ಬೈಬಲಲ್ಲಿ ನೋಡ್ತೇವೆ. ಅದೇ ಪ್ರಕಾರ ಬೈಬಲಲ್ಲಿ ನೋಡ್ತೇವೆ, ತಂದೆ ತಾಯಿಗಳು ಅಂದರೆ ಮಕ್ಕಳನ್ನು ಪ್ರೀತಿಸಿರಿ ಅಂತ ನಾವು ನೋಡ್ತೇವೆ. ನೋಡಿ, ಈ ವಾಕ್ಯ ಭಾಗದಲ್ಲಿ ನೋಡುವಂಥದ್ದು ಪ್ರಿಯರೇ, ತಂದೆ ತಾಯಿಗಳಿಂದ ಬಂದ ಸಂಪ್ರದಾಯಗಳಿಂದ ನಾವು ಹೊರಗೆ ಬರಬೇಕು. ನೋಡಿ, ತಂದೆ ತಾಯಿಗಳು ಅವರ ಕೆಲವು ಸಂಪ್ರದಾಯಗಳಿವೆ, ಹಿರಿಯರಿಂದ ಬಂದ ಮೂಢನಂಬಿಕೆಗಳು, ಅದರಿಂದ ನಾವು ಹೊರಗೆ ಬರಬೇಕು. ತಂದೆ ತಾಯಿಯನ್ನು ಗೌರವಿಸುವಂಥದ್ದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಆಗಿದೆ. ಅವರನ್ನು ಒಳ್ಳೆ ರೀತಿ ನೋಡಿಕೊಳ್ಳುವಂಥದ್ದು, ಅವರಿಗೆ ಬೇಕಾದನ್ನು ಒದಗಿಸುವಂಥದ್ದು, ಅವರನ್ನು ಪ್ರೀತಿ ಮಾಡುವಂಥದ್ದು ನಮಗೆ ದೇವರು ವಾಕ್ಯದ ಮೂಲಕ ಕಲಿಸಿಕೊಟ್ಟಿದ್ದಾನೆ. ಆಗಿರುವಾಗ ಅವರಿಗೆ ನಾವು ವಾಕ್ಯದಲ್ಲಿ ಉಂಟು, ಎಕ್ಸೋಡಸ್ 20ನೇ ಅಧ್ಯಾಯದಲ್ಲಿ ಉಂಟು. ಈಗ ತಂದೆ ತಾಯಿಗಳಿಂದ ಬಂದ ಸಂಪ್ರದಾಯ ನಮ್ಗೆ ಗೊತ್ತುಂಟು, ಅವರ ಕೆಲವು ಮೂಢನಂಬಿಕೆಗಳು, ಅದರಿಂದ ನಾವು ಹೊರಗೆ ಬರಬೇಕು. ಯಾಕೆಂದರೆ ವಾಕ್ಯ ಅದು ಸತ್ಯವಾಗಿದೆ. ನಮ್ಮ ನಂಬಿಕೆ ಯಾವಾಗಲೂ ವಾಕ್ಯದ ಮೇಲೆ ಆಧಾರವಾಗಿರಬೇಕು. ಮನುಷ್ಯನ ಯಾವ ಕಟ್ಟುಕಟ್ಟಳೆಗಳ ಮೇಲೆ, ಮನುಷ್ಯನ ಯಾವುದೋ ಕಾರ್ಯಗಳ ಮೇಲೆ ನಾವು ನಂಬಿಕೆ ಇಡಬಾರದು. ನೋಡಿ, ಮುಂದೆ ಇಲ್ಲಿ ದೇವರ ವಾಕ್ಯ ಇರ್ತದೆ. ನೋಡಿ, ತನ್ನ ಶಿಲುಬೆಯನ್ನು, ನೋಡಿ ದೇವರ ವಾಕ್ಯ ಇರ್ತದೆ, ತನ್ನ ಶಿಲುಬೆಯನ್ನು ತೆಗೆದುಕೊಳ್ಳದೆ ನನ್ನನ್ನು ಹಿಂಬಾಲಿಸು ನನಗೆ ಯೋಗ್ಯನಲ್ಲ. ನೋಡಿ, ಇಲ್ಲಿ ತಿಳಿದುಕೊಳ್ಬೇಕು ಪ್ರಿಯರೇ, ಇಲ್ಲಿ ತನ್ನ ಶಿಲುಬೆ ಅಂದರೆ ಇದು ಮರದ
ಶಿಲುಬೆಯನ್ನು ಅಲ್ಲ. ಇಲ್ಲಿ ಮರದ ಶಿಲುಬೆ ಬಗ್ಗೆ ಮಾತನಾಡುವುದಲ್ಲ. ನಾವು ನೋಡ್ತೇವೆ ಪ್ರತಿ ವರ್ಷ ಈಗ ಶುಭ ಶುಕ್ರವಾರ ಕ್ರೈಸ್ತರು ಆಚರಣೆ ಮಾಡ್ತಾರೆ. ಆಗಿರುವಾಗ ಅಲ್ಲಿ ನಾವು ನೋಡುವಂಥ ಅನೇಕರು ಈ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಂಥದ್ದು, ತ್ಯಾಗ ಮಾಡುವಂಥದ್ದು ನೋಡ್ತೇವೆ. ಆದರೆ ಬೈಬಲ್ ಅದು ಕಲಿಸುವುದಿಲ್ಲ. ಬೈಬಲಲ್ಲಿ ನೋಡ್ತೇವೆ ಇಲ್ಲಿ ತನ್ನ ಶಿಲುಬೆ ಅಂದರೆ ಕ್ರಿಸ್ತನ ನಿಮಿತ್ತ, ವಾಕ್ಯದ ನಿಮಿತ್ತ ಬರುವ ಹಿಂಸೆಗಳು, ನಿಂದೆಗಳು, ಉಪದ್ರವಗಳು ಇದೆಲ್ಲ ಬರುವಾಗ ಕ್ರೈಸ್ತರಾದ ನಾವು ಸಹಿಸಿಕೊಂಡು ಮುಂದೆ ಹೋಗುವವನೇ ಅವನು ಯೇಸುವಿಗೆ ಯೋಗ್ಯನಾಗಿದ್ದಾನೆ. ಸರಿಯಾಗಿ ತಿಳಿಯುವ ತನ್ನ ಅಂತ ಬರೆಯಲ್ಪಟ್ಟಿದೆ, ಅಲ್ಲಿ ನನ್ನ ಅಂತ ಇಲ್ಲ, ತನ್ನ. ಯೇಸು ತನ್ನ ಹಿಂಬಾಲಿಸುವ ಸ್ತ್ರೀಯರ ದೊಡ್ಡ ಗುಂಪು ಅವರು ಗೋಳಾಡುತ್ತಾ ಅಳುತ್ತಾ ಯೇಸು ಹಿಂಬಾಲಿಸಿದ್ರು. ಲೂಕನ ಬರೆಸುವ ಬರೆಯಲ್ಪಟ್ಟಿದೆ. ಆಗ ಯೇಸು ನೋಡಿ ಆ ಭಾರವಾದ ಆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಯೇಸು ಆ ಸ್ತ್ರೀಯರ ಗುಂಪನ್ನು ನೋಡಿ ಹೇಳಿದ ಮಾತು ಏನಂದರೆ, ಸ್ತ್ರೀಯರೇ ನನಗಾಗಿ ಅಳಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳಿರಿ. ನೋಡಿ, ಒಂದು ಕಾಲ ಬರುತ್ತದೆ, ಬಂಜೆಯರು ಎಂದು ಗರ್ಭಿಣಿ ಆಗದವರು ಅವರು ಧನ್ಯರು ಅಂತ ಹೇಳುವ ದಿವಸ ಬರ್ತದೆ. ಆಗಿರುವಾಗ ನೋಡಿ, ಇದು ಸಂಕಟ ಕಾಲದ ವಿಷಯದಲ್ಲಿ ಅಲ್ಲಿ ಯೇಸು ಯಹೂದ್ಯ ಸ್ತ್ರೀಯರಿಗೆ ಹೇಳುವ ಮಾತುಗಳು. ಆಗಿರೋ ಪ್ರಿಯರಲ್ಲಿ ಸರಿಯಾಗಿ ತಿಳಿದುಕೊಳ್ಬೇಕು. ಅಂದರೆ ಶಿಲುಬೆ ಅಂದರೆ ಅದು ಹಿಂಸೆಯ ಒಂದು ಗುರುತಾಗಿದೆ. ದೇವರ ವಾಕ್ಯದ ನಿಮಿತ್ತ, ಯೇಸುವಿನ ನಿಮಿತ್ತ ನಮಗೆ ಹಿಂಸೆಗಳು, ನಮಗೆ ಕೇಡುಗಳು, ನಮಗೆ ಅನೇಕ ರೀತಿಯ ನಿಂದೆಗಳು, ದೋಷಾರೋಪಣೆಗಳು, ಉಪದ್ರವಗಳೆಲ್ಲ ಬರ್ತದೆ. ಸ್ವಂತ ನಮಗೆ ಸ್ನೇಹಿತರು ನಮ್ಮನ್ನು ದೂರ ಮಾಡ್ಬೋದು, ನಮ್ಮ ಕುಟುಂಬದವರು ನಮ್ಮನ್ನು ದೂರ ಮಾಡ್ಬೋದು, ನಮ್ಮ ಪರಿಚಯಸ್ಥರು ನಮ್ಮನ್ನು ದೂರ ಮಾಡ್ಬೋದು. ಇದೆಲ್ಲ ಬರುವಾಗ ದೇವರ ಮಕ್ಕಳಾದ ನಾವು, ಕ್ರೈಸ್ತರಾದ ನಾವು ಅದನ್ನು ಸಹಿಸಿಕೊಳ್ಬೇಕು. ಇದೇ ಶಿಲುಬೆಯ ಒಂದು ಮುಖ್ಯ ಸಂಕೇತವಾಗಿದೆ. ನೋಡಿ, ಆಗಿರುವಾಗ ಯಾರು ಯೋಗ್ಯರು? ಹಿಂಸೆಯ ಕಾಲದಲ್ಲಿ ಸಹಿಸಿಕೊಂಡು ತಾಳ್ಮೆಯಿಂದ ನಾವು ಮುಂದೆ ಹೋಗುವುದಾದರೆ ಅವರು ಯೇಸುವಿಗೆ ಯೋಗ್ಯರಾಗಿದ್ದಾರೆ. ದೇವರ ವಾಕ್ಯ ಹೇಳ್ತದೆ. ನೋಡಿ, ತನಗಾಗಿ ಯಾರು ಪ್ರಾಣ ಕಳೆದುಕೊಳ್ಳುತ್ತಾರೆ. ನೋಡಿ, ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಗಳು ಬರ್ತವೆ. ಕೆಲವು ಸರಿ ನಮಗೆ ಮರಣ ಕೂಡ ಬರ್ಬೋದು. ನಮ್ಮ ಬೈಬಲ್ ನೋಡ್ತೇವೆ, ಅನೇಕ ಭಕ್ತರು ಅವರು ಯೇಸುವಿಗಾಗಿ, ವಾಕ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಒಳ್ಳೆಯ ಉದಾಹರಣೆ ಅಪೊಸ್ತಲರು. ಹಾಗಿರುವಾಗ ನೋಡಿ, ಕರ್ತನಿಗಾಗಿ ಯಾರು ಪ್ರಾಣವನ್ನು ಕಳೆದುಕೊಳ್ತಾರೆ ಅದನ್ನು ಕಂಡುಕೊಳ್ಳುವವರು. ಅದಕ್ಕಾಗಿ ಯೇಸು ಹೇಳಿದ ಮಾತು ನೋಡಿ, ನಿಮ್ಮ ದೇಹವನ್ನು ಕೊಲ್ಲುವವರೆಗೆ ನೀವು ಹೆದರಬೇಡ್ರಿ, ಭಯಪಡಬೇಡ್ರಿ. ಆದರೆ ನಿಮ್ಮ ದೇಹವನ್ನು, ನಿಮ್ಮ ಆತ್ಮವನ್ನು ನಿತ್ಯ ಬೆಂಕಿಯ ಕೆರೆಗೆ ಹಾಕುವವನಿಗೆ, ಸರ್ವಶಕ್ತನಾದ ದೇವರಿಗೆ ಭಯಪಡ್ರಿ. ನೋಡಿ, ದೇವರ ವಾಕ್ಯ ಹೇಳ್ತದೆ. ನಾವು ಇದು ಯಾರಿಗೆ ಭಯಪಡ್ತೇವೆ? ಸ್ವಲ್ಪ ಆಲೋಚನೆ ಮಾಡಿ. ನೀವು ದೇವರಿಗೆ ಭಯಪಡ್ತೀರಾ, ಅದು ಲೋಕಕ್ಕೆ ಭಯಪಡ್ತೀರ? ನೋಡಿ, ಈ ದೇಹ ಒಂದು ದಿವಸ ಅದು ನಾಶವಾಗಿ ಹೋಗುವಂಥದ್ದು. ಆದರೆ ನಾವು ನಾಶವಾಗುವವರಲ್ಲ. ಯೇಸುವಿಗಾಗಿ ನೀವು ಏನು ಮಾಡ್ತೀರಿ? ಯೇಸುವಿಗಾಗಿ ನಿಮ್ಮ ಪ್ರಾಣ ಕೊಡಲು ಸಿದ್ಧರಾಗಿರಬೇಕು. ಅಂಥವರು ಯೇಸುವಿಗೆ ಯೋಗ್ಯರು. ಬೈಬಲ್ ನಮಗೆ ಕಲಿಸ್ತದೆ. ನೋಡಿ, ಮತ್ತೇನು ಸುವಾರ್ತೆ 16ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಗೆ ಹೇಳ್ತದೆ? ಮತ್ತಾಯ 16 24-27 ವಚನ ನೋಡಿ. ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ತರುವಾಯ ಯೇಸು ತನ್ನ ಶಿಷ್ಯರಿಗೆ, ನೋಡಿ, ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಅಪೇಕ್ಷಿಸಿದರೆ ಅವನು ತನ್ನನ್ನು ತಾನೇ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಯಾಕೆಂದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುವನು, ಮತ್ತು
ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದಿಸಿಕೊಂಡು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು? ಇಲ್ಲವೇ ತನ್ನ ಆತ್ಮಕ್ಕೆ ಬದಲಾಗಿ ಒಬ್ಬ ಮನುಷ್ಯ ಏನು ಕೊಟ್ಟಾನು? ಯಾಕೆಂದರೆ ಮನುಷ್ಯಕುಮಾರನು ತನ್ನ ತಂದೆಯ ಮಹಿಮೆಯಲ್ಲಿ ತನ್ನ ದೂತರೊಡನೆ ಬಂದಾಗ ಆತನು ಪ್ರತಿಯೊಬ್ಬನಿಗೆ ಅವನವನ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಕೊಡುವನು ಎಂದು ಹೇಳಿದರು. ನೋಡಿ, ದೇವರ ವಾಕ್ಯ ಹೀಗೆ ಹೇಳ್ತದೆ, ತನ್ನನ್ನು ತಾನೇ ನಿರಾಕರಿಸಿ ಅಲ್ಲಿ ಯೇಸು ಹೇಳಿಲ್ಲ, ನನ್ನ ಶಿಲುಬೆ ಅಂತ ಹೇಳಿಲ್ಲ, ಅಲ್ಲ ಮರದ ಶಿಲುಬೆ ಹೇಳಿಲ್ಲ. ಮತ್ತು ಹಲವಾರು ಮಂದಿ ನಾವು ನೋಡ್ತೇವೆ, ಅವರು ಏನು ಮಾಡ್ತಾರೆ, ಜಪಮಾಲೆಯನ್ನು ಹಾಕಿ ಅದನ್ನು ಹಿಂಬಾಲಿಸುವವರಿದ್ದಾರೆ. ಅದರ ಬಗ್ಗೆ ಇಲ್ಲಿ ಬೈಬಲಲ್ಲಿ ಹೇಳಲಿಲ್ಲ. ಹಾಗಿರುವಾಗ ನೋಡಿ, ತನ್ನನ್ನು ತಾನೇ ನಿರಾಕರಿಸಿಕೊಳ್ಳುವಂಥದ್ದು ನೋಡಿ. ಮತ್ತು ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನ ಇಡೀ ವಿಶ್ವವನ್ನು ಸಂಪಾದಿಸಿಕೊಂಡು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು? ಇದರ ಅರ್ಥ ಏನಂದರೆ ಪ್ರಿಯರೇ, ಮೊದಲು ನಮ್ಮನ್ನು ನಾವೇ ಬರಿದು ಮಾಡಿಕೊಳ್ಳುವಂಥದ್ದು. ಅಂದರೆ ನಾವು ಮುರಿಯಲ್ಪಡಬೇಕು. ಅಂದರೆ ನಮ್ಮ ಮನಸ್ಸು, ನಮ್ಮ ಹೃದಯ ಮುರಿಯಲ್ಪಡಬೇಕು. ಅದರ ಅರ್ಥ ಏನಂದರೆ ಸಂಪೂರ್ಣವಾಗಿ ನಾವು ದೇವರಿಗೆ ಒಪ್ಪಿಸಿಕೊಡುವಂಥದ್ದು. ಅಂದರೆ ತಗ್ಗಿಸುವಿಕೆ. ಸರಿಯಾಗಿ ತಿಳಿದುಕೊಳ್ಬೇಕು. ತನ್ನನ್ನು ತಾನೇ ನಿರಾಕರಿಸುವಂಥದ್ದು ಅಂದರೆ ನಮ್ಮನ್ನು ನಾವು ಬರಿದು ಮಾಡಿಕೊಳ್ಳುವಂಥದ್ದು. ನಮ್ಮ ಹೃದಯ ಮುರಿಯಲ್ಪಡಬೇಕು. ಉದಾಹರಣೆ ನಾನು ನಿಮ್ಗೆ ಹೇಳುವುದಾದರೆ ನೋಡಿ, ಒಂದು ವಿಷ ಜಂತುಗೆ ನೀವು ಏನಾದರೂ ತಪ್ಪಿ ಏನಾದರೂ ನೀವು ನಡೆಯುವಾಗಲೂ ಏನಾದರೂ ವಿಷ ಜಂತುಗೆ ಏನಾದರೂ ನೀವು ನಡೆದುಕೊಂಡು ಏನಾದರೂ ನೀವು ಆ ವಿಷ ಜಂತು ಮೇಲೆ ಕಾಲಿಡುವುದಾದರೆ ಅದೇನು ಮಾಡ್ತದೆ? ನಿಮ್ಮನ್ನು ಕಚ್ಚುತ್ತದೆ, ವಿಷ ಕಾರ್ತದೆ, ನೀವು ಸಾಯ್ತೀರ. ಆದರೆ ಒಂದು ಹುಳಕ್ಕೆ ನೀವು ಮೆಟ್ಟಿ ಸರಿಯಾಗಿ ನೀವು ಅದರ ಮೇಲೆ ನಡೆದುಕೊಂಡು ಹೋಗೋದಾದರೆ ಹುಳ ಏನು ಮಾಡ್ತದೆ? ಸಂಪೂರ್ಣವಾಗಿ ನಿಮಗೆ ಒಪ್ಪಿಸಿಕೊಡ್ತದೆ. ಅದೇ ಪ್ರಕಾರ ಕ್ರೈಸ್ತ ಜೀವನ ಅಂದರೆ ಅದು. ಕ್ರೈಸ್ತ ಜೀವನ ಅಂದರೆ ಹುಳದ ಉಪಾಧಿಯಲ್ಲಿ. ಅಂದರೆ ಇದು ಯೇಸು ಒಂದು ಕಡೆ ಹೇಳಿದ್ದಾರೆ, ಪ್ರವಾದನೆಯಲ್ಲಿ ನಾವು ನೋಡ್ತೇವೆ. ಹಾಗಿರುವಾಗ ಪ್ರಿಯರೇ, ನಮ್ಮನ್ನು ನಾವು ನಿರಾಕರಿಸಿಕೊಳ್ಬೇಕು. ಅಂದರೆ ನಾವು ದೇವರ ಮುಂದೆ ಏನೂ ಅಲ್ಲ. ಸರಿಯಾಗಿ ತಿಳಿದುಕೊಳ್ಳಿ. ನಾನು ಈಗ ಈ ಭೂಮಿಯಲ್ಲಿ ನಾನು ಇರುವುದಾದರೆ ಅದು ಆತನ ಪ್ರೀತಿಯ ಕಾರ್ಯ, ಆತನ ಕೃಪೆ. ನನ್ನದಂತ ಏನು ಇಲ್ಲ. ಸಂಪೂರ್ಣವಾಗಿ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಾವು ತಗ್ಗಿಸಬೇಕು. ಯಾವಾಗಲೂ ನೋಡಿ, ಪ್ರತಿಯೊಂದು ವಿಷಯದಲ್ಲಿ ಆತನನ್ನು ನಾವು ಆತುಕೊಳ್ಬೇಕು, ನಿರಾಕರಿಸಿಕೊಳ್ಬೇಕು, ಮುರಿಯಲ್ಪಡಬೇಕು. ಆಗ ಏನಾಗ್ತದೆ? ದೇವರು ನೋಡಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅವರು ಯೋಗ್ಯರು. ನೋಡಿ, ಒಬ್ಬ ಮನುಷ್ಯನು ಇಡೀ ವಿಶ್ವವನ್ನು, ಇಡೀ ಲೋಕವನ್ನು ಸಂಪಾದನೆ ಮಾಡಬಹುದು. ಆತ್ಮ ನಷ್ಟಪಡಿಸಿಕೊಂಡು ಏನು ಲಾಭ, ಏನು ಪ್ರಯೋಜನ? ಮೊದಲು ದೇವರ ವಾಕ್ಯ ಹೇಳ್ತು ನೋಡಿ, ಆತ್ಮ ರಕ್ಷಣೆ. ನೋಡಿ, ವಾಕ್ಯದಲ್ಲಿ ನೋಡುತ್ತೇವೆ, ಲೋಕದಲ್ಲಿ ಸಂಪತ್ತು ಮಾಡಿ ಇಟ್ಟುಕೊಳ್ಬಾರ್ದು. ದೇವರ ವಾಕ್ಯ ಹೇಳ್ತದೆ. ನಮ್ಮ ಸಂಪತ್ತು ಏನಾಗಿದೆ ಪ್ರಿಯರಂದರೆ ಆತ್ಮದ ರಕ್ಷಣೆ, ಅಂದರೆ ನಿತ್ಯ ಜೀವ. ಇದು ದೊಡ್ಡ ಸಂಪತ್ತು ನಮಗೆ. ಲೋಕದಲ್ಲಿ ನಾವೆಲ್ಲ ಮಾಡ್ಬೋದು, ಎಲ್ಲವನ್ನು ಗಳಿಸ್ಬೋದು. ಆದರೆ ಒಂದು ದಿವಸ ನಾವು ಈ ದೇಹ ಬಿಡುವಾಗ ಎಲ್ಲವನ್ನು ಬಿಟ್ಟು ನಾವು ಹೋಗಬೇಕು. ಯಾವುದನ್ನು ನಾವು ಸ್ವರ್ಗಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನೋಡಿ, ಯಾರು ನೋಡಿ ವಾಕ್ಯದ ಪ್ರಕಾರ ತನ್ನ ಪಾಪಕ್ಕಾಗಿ ಮಾನಸಾಂತರ ಹೊಂದಿ ಆ ಯೇಸುವನ್ನು ಹೃದಯದಲ್ಲಿ ಯಾರು ಅಂಗೀಕಾರ ಮಾಡುತ್ತಾರೆ
ಅವರ ಪಾಪಗಳ ಕ್ಷಮಾಪಣೆ ಆಗ್ತದೆ. ಅದು ಯೇಸುವಿನ ರಕ್ತದ ಮೂಲಕ. ಆಗಿರುವಾಗ ನೋಡಿ, ಆತ್ಮರಕ್ಷಣೆ ಅದು ನಮಗೆ ದೊಡ್ಡ ಸಂಪತ್ತು. ಮತ್ತು ಲೋಕದಲ್ಲಿರುವುಗಳೆಲ್ಲವನ್ನು ಬಿಟ್ಟು ಒಂದು ದಿವಸ ಹೋಗಬೇಕು, ಅದು ನಾಶವಾಗಿ ಹೋಗುವಂಥದ್ದು ಬೈಬಲಲ್ಲಿ ನಾವು ನೋಡ್ತೇವೆ. ನೋಡಿ, ದೇವರ ವಾಕ್ಯ ಹೇಳ್ತದೆ. ಹಾಗೆ ನೋಡಿ, ಮನುಷ್ಯ ಕುಮಾರನು ತಂದೆಯ ಮಹಿಮೆಯಲ್ಲಿ, ಅಂದರೆ ಆತನ ಎರಡನೇ ಆಗಮನದಲ್ಲಿ ನಮ್ಮ ಯೇಸು ಬರುವಾಗ ನೋಡಿ, ಆತನ ದೂತರ ಅಂದರೆ ಸೈನ್ಯದೊಡನೆ ಬರುವಾಗ ಆತನ ಪ್ರತಿಯೊಬ್ಬನಿಗೆ ಅವನವನ ಕೆಲಸಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಡುವನು. ನೋಡಿ, ನಾವು ರಕ್ಷಣೆ ಹೊಂದಿದ ವಿಶ್ವಾಸಿಗಳು, ಕ್ರೈಸ್ತರು, ನಾವು ಯೇಸುವಿಗಾಗಿ ಏನು ಮಾಡಿದ್ದೇವೆ? ನಮಗಿಲ್ಲಿ ಪ್ರತಿಫಲ ಸಿಗದೆ ಇರಬಹುದು. ಇಲ್ಲಿ ನಮಗೆ ನಿಂದೆಗಳಿರ್ಬೋದು, ಇಲ್ಲಿ ನಮಗೆ ಹಿಂಸೆಗಳಿರ್ಬೋದು, ಇಲ್ಲಿ ನಮ್ಮ ಮೇಲೆ ನಮ್ಮ ವಿಷಯದಲ್ಲಿ ನಮಗೆ ಅನೇಕ ನಮಗೆ ದುಃಖಗಳಿರ್ಬೋದು, ಬೇರೆ ಬೇರೆ ವಿಷಯಗಳು. ಆದರೆ ಯೇಸುವಿಗೋಸ್ಕರ ನಾವು ಏನು ಮಾಡಿದ್ದೇವೆ? ಅದರ ಪ್ರತಿಫಲವು ನೋಡಿ, ಯೇಸು ಬರುವ ಆತನ ಆಗಮನದಲ್ಲಿ ನಮಗೆ ನೋಡಿ, ಆ ಕ್ರಿಸ್ತನ ನ್ಯಾಯಾಸನದಲ್ಲಿ ನಮಗೆ ಎಲ್ಲರ ಮುಂದೆ ದೇವರು ಬಹುಮಾನಗಳನ್ನು ಆತನು ಕೊಡುವನಾಗಿದ್ದಾನೆ. ನಾನು ಹೇಳಿದೆ, ಕಿರೀಟಗಳನ್ನು ಆತನು ಕೊಡುವನಾಗಿದ್ದಾನೆ. ಹಾಗಿರುವ ಈ ವಾಕ್ಯ ಹೇಳ್ತದೆ ಏನು ಅಂದರೆ, ನಮ್ಮನ್ನು ನಾವು ನಿರಾಕರಿಸಿಕೊಳ್ಬೇಕು. ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಬೇಕು, ನಮ್ಮನ್ನು ಬರಿದು ಮಾಡಿಕೊಳ್ಬೇಕು. ಈ ವಾಕ್ಯ ನಮಗೆ ಹೇಳ್ತದೆ. ಮತ್ತಾಯ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ನಾವು ನೋಡುವ. ಮತ್ತಾಯ 14:26ನೇ ವಚನ ನೋಡಿ, ದೇವರ ವಾಕ್ಯ ಹೇಗೆ ಹೇಳ್ತದೆ. ಮತ್ತಾಯ 14 ದಯವಿಟ್ಟು ಕ್ಷಮಿಸಿ ಪ್ರಿಯರೇ. ನಾವು ನೋಡುವ ಲೂಕನ್ ಬರೆಸುವಾರ್ತೆ 18ನೇ ಅಧ್ಯಾಯ, ಲೂಕ 18 ಅಲ್ಲಿ 28ರಿಂದ 30ನೇ ವಚನ ನೋಡುವ. ಲೂಕ 18 28ರಿಂದ 30ನೇ ವಚನ ನೋಡಿ. ಆಗ ಪೇತ್ರನು, ಹೀಗೋ ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳಿದ್ದಕ್ಕೆ ಆತನು ಅವರಿಗೆ, ಒಬ್ಬನು ಮನೆಯನ್ನಾದರೂ, ಇಲ್ಲವೇ ತಂದೆ ತಾಯಿಗಳನ್ನಾದರೂ, ಇಲ್ಲವೇ ಸಹೋದರನಾದರೂ, ಇಲ್ಲವೇ ಹೆಂಡತಿಯನ್ನಾದರೂ, ಇಲ್ಲವೇ ಮಕ್ಕಳನ್ನಾದರೂ ದೇವರಾಜ್ಯಕ್ಕೋಸ್ಕರ ಬಿಟ್ಟು ಬಿಡುವನು ಈ ಕಾಲದಲ್ಲಿ ಅತ್ಯಧಿಕ ವಾದಗಳನ್ನು ಬರುವ ಲೋಕದಲ್ಲಿ ನಿತ್ಯ ಜೀವನ ಹೊಂದುವನು ಎಂದು ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದನು. ನೋಡಿ, ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ತಂದೆ ತಾಯಿನಾಗಲಿ, ಹೆಂಡತಿನಾಗಲಿ, ಮಕ್ಕಳನ್ನಾಗಲಿ, ಸಹೋದರ ಸಹೋದರಿ ಆಗಲಿ, ಅಂದರೆ ಎಲ್ಲ ಉಂಟು ಇಲ್ಲಿ. ಆಗಿರುವ ನೋಡಿ, ದೇವರ ವಾಕ್ಯ ಹೇಳ್ತದೆ, ಬಿಟ್ಟು ಬಿಡುವವನು ಅಂದರೆ ದೇವರಾಜಗೋಸ್ಕರ ಬಿಟ್ಟು ಬಿಡುವವನು ಏನು ಮಾಡ್ತಾನೆ? ಅವನು ನಿಜವಾಗಿ ನನ್ನ ಶಿಷ್ಯನು. ಅಲ್ಲಿ ನಾವು ವಾಕ್ಯ ನೋಡ್ತೇವೆ. ಇದರ ಅರ್ಥ ಏನು ಪ್ರಿಯರೇ? ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಬೇಕು ಏನಂದರೆ, ಇಲ್ಲಿ ತನ್ನ ತಾಯಿನೂ ತಂದೆಯೂ ಬಿಟ್ಟು ಬಿಡಬೇಕು ಅಂತ ಈ ವಾಕ್ಯ ಹೇಳುವುದಲ್ಲ. ತನ್ನ ಮಕ್ಕಳನ್ನು ಬಿಟ್ಟು ಬನ್ನಿ ಅಂತ ದೇವರ ವಾಕ್ಯ ಹೇಳುವುದಿಲ್ಲ. ತನ್ನ ಸಹೋದರ ಸಹೋದರಿಯನ್ನು ಕೂಡ ಬಿಟ್ಟು ನೀ ಬನ್ನಿರಂತ ಹೇಳುವುದಲ್ಲ. ಇದರ ಅರ್ಥ ಏನಂದರೆ, ಯೇಸು ಕ್ರಿಸ್ತನ ಶಿಷ್ಯರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಯೇಸು ಅಲ್ಲಿ ಗಲೀಲಿಯ ಸಮುದ್ರದ ಬಳಿ ಹೋಗುವಾಗ ಶಿಷ್ಯರು ಅಲ್ಲಿ ಬಲೆಗಳನ್ನು ತೊಳಿತಿದ್ರು. ಹಾಗೆ ಯೇಸು ಶಿಷ್ಯರನ್ನು ಕರೆಯುವಾಗ ಅವರು ಏನು ಮಾಡಿದರು? ಬಲೆಗಳನ್ನು ಬಿಟ್ಟು, ಅವ್ರ ತಂದೆ ತಾಯಿನ ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಇದು ಶಿಷ್ಯರಿಗೆ ಮಾತು. ಆಗಿರುವ ಇಲ್ಲಿ ಈ ದಿವಸ ಈ ವಾಕ್ಯ ನಮಗೇನು ಪ್ರಬೋಧಿಸ್ತದೆ ಅಂದರೆ, ಪ್ರಿಯರೇ, ನಾವು ಸೇವೆ ಮಾಡುವಾಗ, ಇಲ್ಲದ್ರೆ
ನಾವು ದೇವರಿಗಾಗಿ ಜೀವಿಸುವಾಗ ನೋಡಿ, ಅಲ್ಲಿ ವಾಕ್ಯದಲ್ಲಿ ಹೇಳ್ತದೆ ನೋಡಿ, ದೇವರ ವಾಕ್ಯದ ನಿಮಿತ್ತವಾಗಿ ನಾವು ಏನು ಮಾಡಬೇಕು, ಕೆಲವು ವಿಷಯಗಳು ನಾವು ತ್ಯಾಗ ಮಾಡಬೇಕಾಗ್ತದೆ. ಆಗಿರುವಾಗ ನೀವು ತಂದೆ ತಾಯಿ ಬಿಟ್ಟು, ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ನೀವೊಂದು ಬೆಟ್ಟದಲ್ಲಿ ಹೋಗಬೇಕು, ನೀವು ಪ್ರತ್ಯೇಕವಾಗಿ ಜೀವನ ಮಾಡಬೇಕಂತ ಬೈಬಲಲ್ಲಿ ಹೇಳಿಲ್ಲ. ಅದರ ಅರ್ಥ ಏನಂದರೆ, ಇದು ಶಿಷ್ಯರಿಗೆ ಮಾತು, ನಿತ್ಯ ಜೀವ ಪಡೆದು ಹೇಗೆ ಇಲ್ಲಿ ಬೈಬಲಲ್ಲಿ ನಾವು ಬರೆಯಲ್ಪಟ್ಟಿದೆ. ನಮಗೆ ಗೊತ್ತುಂಟು, ಒಬ್ಬ ಅಧಿಕಾರಿಯು ಯೇಸುವಿನ ಬಳಿಗೆ ಬಂದು ನಿತ್ಯ ಜೀವವನ್ನು ನಾನು ಹೊಂದಬೇಕಾದ್ರೆ ಏನು ಮಾಡಬೇಕಂದಲ್ಲಿ ಕೇಳ್ತಾನೆ. ಅದಕ್ಕೆ ಯೇಸು ಕೆಲವು ವಿಷಯ ಹೇಳ್ತಾರೆ. ದಶಾಜ್ಞೆಗಳಲ್ಲಿ ಅವನು ಯಹೂದ್ಯನಾಗಿದ್ದಾನೆ ಅಧಿಕಾರಿ, ಎಲ್ಲ ವಿಷಯ ಹೇಳ್ತಾನೆ. ಅದು ನಾನು ಬಾಲ್ಯದಲ್ಲೇ ನಾನು ಇದನ್ನು ಕೈಕೊಂಡು ಬಂದಿದ್ದೇನೆ, ನನಗೇನು ಕೊರತೆ ಇದೆ. ಆಗ ಯೇಸು ಹೇಳ್ತಾರೆ ಏನಂದರೆ, ಹೌದು ನಿನಗೊಂದು ಕೊರತೆ ಇದೆ, ನಿನಗಿರುವುದೆಲ್ಲ ಮಾರಿ ಬಡವರಿಗೆ ಕೊಡು, ಸ್ವರ್ಗದಲ್ಲಿ ಸಂಪತ್ತು ಇರುವುದು ಅಂತ ಹೇಳ್ತಾನೆ. ಆಗ ಅವನು ವ್ಯಸನ ಉಳ್ಳವನಾಗಿ ದುಃಖವುಳ್ಳನಾಗಿ ಅವನು ಹಿಂದಿರುಗಿ ಹೋಗ್ತಾನೆ. ಯಾಕೆ ಅವನು ತುಂಬ ಬಹಳ ಐಶ್ವರ್ಯವಂತನಾಗಿದ್ದನು. ಅದಕ್ಕಾಗಿ ಇಲ್ಲಿ ಶಿಷ್ಯರು ಹೇಳ್ತಾರೆ, ನಾವು ಎಲ್ಲವನ್ನು ಬಿಟ್ಟು ಹಿಂಬಾಲಿಸಿದ್ದೇವೆ. ಆಗಿರುವಾಗ ಇದರ ವಿಷಯ ಏನು ಅಂತ ಕೇಳ್ತಾರೆ. ಅದಕ್ಕೆ ಯೇಸು ಅಲ್ಲಿ ಶಿಷ್ಯರಿಗೆ ಹೇಳುವಂಥ ಮಾತು ಆಗಿರುವ ಇಲ್ಲಿ ತಿಳಿದುಕೊಳ್ಬೇಕು ಏನಂದರೆ ನಾವು ಮೊದಲು ನಮಗೆ ದೇವರು, ಸೇವೆಯಲ್ಲಿ ಮಕ್ಕಳ ಪಾತ್ರ ಇದೆ, ತಂದೆ ತಾಯಿ ಪಾತ್ರ ಇದೆ, ಹೆಂಡತಿ ಪಾತ್ರ ಇದೆ. ಹಾಗಿರುವಾಗ ಕೆಲವು ಸೇವೆಗೆ ಅಡೆತಡೆಗಳು, ಇಲ್ಲದ ಕ್ರೈಸ್ತ ಜೀವನ ಅಡೆತಡೆಗಳೆಲ್ಲ ಬರ್ತವೆ ಕುಟುಂಬದಿಂದ. ಅದನ್ನು ನಾವು ಏನು ಮಾಡಬೇಕು, ಅವರ ಅಡೆತಡೆಗಳು ಬರುವಾಗ ನಾವು ಅವರ ಮಾತು ಕೇಳೋದಲ್ಲ, ದೇವರು ತನ್ನ ವಾಕ್ಯದಲ್ಲಿ ಏನು ನಮಗೆ ಹೇಳಿದ್ದಾನೆ, ಏನು ಕಲಿಸಿದ್ದಾನೆ ಅದನ್ನು ನಾವು ಹಿಂಬಾಲಿಸಬೇಕು. ಅದಕ್ಕೋಸ್ಕರ ನೋಡಿ ತಿಳಿದುಕೊಳ್ಬೇಕು. ನೋಡಿ ಮುಂದೆ ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನೋಡಿ. ಇಲ್ಲಿ ನೋಡಿ, ಇದು ಯೇಸು ಶಿಷ್ಯರಿಗೆ ಹೇಳಿದ್ದು ನೋಡಿ, ದೇವರಾಜಗೋಸ್ಕರ ಬಿಟ್ಟು ಬಿಡುವವನು ಅಂದರೆ ಈಗ ನಮ್ಮ ಕುಟುಂಬನ ಬಿಟ್ಟು ಬಿಡಬೇಕು ಅದು ಏನು ಹೇಳಿದಲ್ಲ. ನಾವು ಸೇವೆ ಮಾಡುವಾಗಲೂ ನಾವು ಕುಟುಂಬದೊಂದಿಗೆ ನಾವು ಸೇವೆ ಮಾಡುವಂಥದ್ದು. ಹಾಗೆ ನಮ್ಮ ಕ್ರೈಸ್ತ ಜೀವನ ಕುಟುಂಬದೊಂದಿಗೆ ನಾವು ಸೇವೆ ಮಾಡುವುದು. ಆದರೆ ನೋಡಿ, ಲೋಕದ ವಿಷಯಗಳಿಂದ, ಲೋಕದ ಸಂಗತಿಗಳಿಂದ ನಾವು ದೂರವಾಗಿರಬೇಕು. ಯಾಕೆಂದರೆ ವಾಕ್ಯ ಸ್ಪಷ್ಟವಾಗಿ ಇರ್ತದೆ. ಮತ್ತು ನಾವು ನಿತ್ಯ ಜೀವನ ಹೊಂದಿದ್ದೇವೆ. ನಾವು ನಿತ್ಯ ಜೀವಕ್ಕಾಗಿ ನಾವೇನು ಮಾಡಬೇಕು, ಅದಕ್ಕೆ ನಾವು ಪ್ರಯಾಸ ಪಡಬೇಕದಿಲ್ಲ. ಯಾಕೆಂದರೆ ನಿತ್ಯ ಜೀವ ನಮಗೆ ಸಿಕ್ಕಿ ಆಗಿದೆ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಲ್ಲಿ ಜೀವವಿದೆ. ದೇವರು ನಮಗೆ ಆತ್ಮನ ಕೊಟ್ಟು ನಿಮಗೆ ನಿತ್ಯ ಜೀವ ಸಿಕ್ಕಿದೆ. ಅದು ಶಿಷ್ಯರಿಗೆ ಹೇಳಿದ ಮಾತು ಆ ಸಂದರ್ಭದಲ್ಲಿ ನೋಡುವಂಥದ್ದು. ಹಾಗಿರುವಾಗ ನಾವು ಸರಿಯಾಗಿ ತಿಳಿದುಕೊಳ್ಬೇಕು ಪ್ರಿಯರೇ. ಇಷ್ಟೆಲ್ಲ ವಾಕ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಹಾಗೆ ಮೊದಲದಾಗಿ ನಾನು ನಿಮಗೆ ಹೇಳಿದೆ ಏನಂದರೆ, ಒಬ್ಬನು ಯೇಸುವಿನ ಹಿಂಬಾಲಕನಾಗಬೇಕಾದ್ರೆ ಆತನೇನು ಮಾಡಬೇಕು ನೋಡಿ, ತನಗಿರುವುದೆಲ್ಲ ಬಿಟ್ಟು ಬಿಡಬೇಕು. ಅಂದರೆ ನಮ್ಮಲ್ಲಿರುವ ಅಧಿಕಾರ, ನಮ್ಮಲ್ಲಿರುವ ಸ್ಥಾನ, ನಮ್ಮಲ್ಲಿರುವ ಸ್ವಾರ್ಥ, ಗರ್ವ ಎಲ್ಲ ನಾವು ಅದನ್ನು ಬಿಟ್ಟು ಬಿಡಬೇಕು. ಕ್ರಿಸ್ತನಲ್ಲಿರುವ ತ್ಯಾಗ, ಪ್ರೀತಿ, ತಾಳ್ಮೆ, ಸಹನೆ ಅದು ನಾವು ಧರಿಸಿಕೊಳ್ಬೇಕು. ಕ್ರೈಸ್ತರಲ್ಲಿರುವ ಒಂದು ಅರ್ಹತೆ. ಎರಡನೇದಾಗಿ ನಾನು ಹೇಳಿದೆ ನೋಡಿ, ತಂದೆ ತಾಯಿಗಳಿಂದ ಬಂದ ಸಂಪ್ರದಾಯಗಳಿಂದ, ಹಿರಿಯರು ಬಂದ ಮೂಢನಂಬಿಕೆಗಳಿಂದ ನಾವು ಅದನ್ನು ಹೊರಗೆ ಬರಬೇಕು. ಅದನ್ನು ನಾವು ನಂಬುವಂಥದ್ದಲ್ಲ. ಮುಂದೆ ನಾನು ಹೇಳಿದೆ ನಿಮಗೆ ಪ್ರಿಯರೇ, ತನ್ನನ್ನು ತಾನೇ ನಿರಾಕರಿಸಿಕೊಳ್ಳುವಂಥ, ನಮ್ಮನ್ನು ನಾವು ಬರೆದು ಮಾಡಿಕೊಳ್ಳುವಂಥದ್ದು. ನಾನು ದೇವರ ಮುಂದೆ ಏನೂ ಅಲ್ಲ. ಯಾಕೆಂದರೆ ನನ್ನ ಮತ್ತು ನಿಮ್ಮ ರಕ್ಷಣೆ ಆಗಬೇಕಾದ್ರೆ ನಮ್ಮದು ಯಾವುದು ಕ್ರಿಯೆಗಳಿಂದ ಅಲ್ಲ, ನಮ್ಮದು ಯಾವುದು ಕ್ರಿಯೆಗಳಿಂದ ಆದದಲ್ಲ. ಅದು ಕ್ರಿಸ್ತನು ಕ್ರೂಜಿಲಿ ಮಾಡಿದ ಆತನ ಪರಿಶುದ್ಧವಾದ ಬಲಿ ಯಜ್ಞದ ಮೂಲಕ, ಆತನ ಕೃಪೆಯಿಂದ, ನಮ್ಮ ನಂಬಿಕೆಯಿಂದ ನಾವೀಗ ದೇವರ ಮಕ್ಕಳಾಗಿದ್ದೇವೆ. ಹಾಗಿರುವಾಗ ನಮ್ಮನ್ನು ಯಾವಾಗಲೂ ನಾವು ನೋಡಿ ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥದ್ದು ನಾವು ತಿಳಿದುಕೊಳ್ಬೇಕು, ಮುರಿಯಲ್ಪಡುವಂಥದ್ದು. ಮತ್ತು ನಾನು ಹೇಳಿದೆ ನೋಡಿ, ದೇವರಿಗೋಸ್ಕರ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಸಹೋದರ ಸಹೋದರಿ, ಹೌದು ತನ್ನ ಸ್ವಂತ ಪ್ರಾಣವೂ ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನು ಆಗಿರಲ್ಲ. ಅಂದರೆ ಕೆಲವು ಸರಿ
ನಮ್ಮ ಸ್ವಂತ ಪ್ರಾಣವನ್ನು ನಾವು ಹಾಗೆ ಮಾಡಿ ದೇವರಿಗೋಸ್ಕರ ನಾವು ನೋಡಿ ಕೆಲವೆಲ್ಲ ಬಿಟ್ಟು ಬಿಡಬೇಕಾಗ್ತದೆ, ಕೆಲವೆಲ್ಲ ನಾವು ಬಿಟ್ಟು ಬಿಡಬೇಕಾಗ್ತದೆ. ಯಾಕೆ? ದೇವರಿಗೋಸ್ಕರ. ನಮಗೆ ಲೋಕ ಕೂಡ ಬೇಕು, ದೇವರು ಕೂಡ ಬೇಕು ಎಂದರೆ ಆಗುವುದಿಲ್ಲ. ಒಂದೇ ನಾವು ಲೋಕವನ್ನು ಪ್ರೀತಿ ಮಾಡಬೇಕಿಲ್ಲ, ದೇವರನ್ನು ಪ್ರೀತಿ ಮಾಡಬೇಕು. ಎರಡೂ ನಾವು ಒಟ್ಟಾಗಿ ಸೇರಿಸಿ ಸಾಧ್ಯ ಇಲ್ಲ. ಆಗಿರುವಾಗ ಸರಿಯಾಗಿ ತಿಳಿದುಕೊಳ್ಬೇಕು. ಮತ್ತು ದೇವರಿಗಾಗಿ ನಾವು ಎಲ್ಲವನ್ನು ಬಿಟ್ಟು ಬಿಡುವಾಗ ದೇವರು ನಮಗೆ ಪ್ರತಿಫಲ ಕೊಡ್ತಾನೆ. ಆಗಿರುವಾಗ ಸರಿಯಾಗಿ ತಿಳಿದುಕೊಳ್ಳಿ, ಯೇಸುವಿನ ಹಿಂಬಾಲಕರ ಒಂದು ಅರ್ಹತೆ, ಒಂದು ಯೋಗ್ಯತೆ ಬಗ್ಗೆ ನಿಮಗೆ ನಾನು ತಿಳಿಸಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ, ಮತ್ತು ದೇವರು ನಿಮ್ಮನ್ನು ತನ್ನ ಕೃಪೆಯನ್ನು ನಡೆಸಲಿ. ಮತ್ತು ಯಾವಾಗಲೂ ಪ್ರಿಯರೇ ಸಮಯವನ್ನು ನೀವು ಹಾಳು ಮಾಡಬೇಡಿ. ಯಾಕೆಂದರೆ ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ನಾವು ನೋಡ್ತೇವೆ ದಿನಗಳು ತುಂಬ ಕೆಟ್ಟವುಗಳು ಆಗಿವೆ. ಆಗಿರುವಾಗ ನಾವು ಹೆಚ್ಚಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮ ಸಮಯ ಕಳೆಯಬೇಕು. ಪ್ರಾರ್ಥನೆಯಲ್ಲಿ ಸಮಯ ಕಳೆಯಿರಿ, ವಾಕ್ಯ ಧ್ಯಾನ ಮಾಡೋ ಸಮಯ ಕಳೆಯಿರಿ, ಮತ್ತು ಯಾವಾಗೂ ದೇವರ ಸನ್ನಿಧಾನಕ್ಕೆ ಹೋಗಿ ಆರಾಧನೆ ಮಾಡಿರಿ. ಮತ್ತು ಲೋಕದಲ್ಲಿ ಒಳ್ಳೆಯ ಒಂದು ಸ್ನೇಹತ್ವದಲ್ಲಿ, ಪ್ರೀತಿಯಲ್ಲಿ ನೀವು ಬಾಳಿರಿ. ಒಬ್ರಿಗೊಬ್ಬರು ನೀವು ಕ್ಷಮಿಸಿರಿ. ಕಷ್ಟದಲ್ಲಿರುವವರಿಗೆ ನಿಮ್ಮಿಂದ ಆಗುವಂಥ ಸಹಾಯ ಕೂಡ ಮಾಡಿರಿ. ಒಬ್ಬರ ಒಳಿತನ್ನು ನೀವು ಬಯಸಿರಿ. ಯಾರಿಗೂ ನೀವು ಕೆಟ್ಟದನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಯಾರ ಮೇಲೆ ತಪ್ಪು ದೋಷಾರೋಪಣೆ ಮಾಡಲಿಕ್ಕೆ ಹೋಗಬೇಡ್ರಿ. ಯಾರ ದೂರನ್ನು ಕೂಡ ಹೇಳಲಿಕ್ಕೆ ಹೋಗಬೇಡ್ರಿ. ಯಾಕೆ? ಕರ್ತನಿಗೆ ನೀವು ಹೇಗಿದ್ದೀರಿ, ನಿಮ್ಮ ಜೀವನ ಹೇಗಿದೆ, ನಿಮಗೆ ಏನು ಕೊರತೆ ಇದೆ, ನಿಮಗೇನು ಕಷ್ಟ ಇದೆ, ನಿಮ್ಮ ನೋವುಗಳು, ನಿಮ್ಮಲ್ಲಿರುವ ಮನಸ್ಸು ದೇವರಿಗೆ ಗೊತ್ತಿದೆ. ಆಗಿರುವ ಪ್ರಿಯರೇ, ನಾವು ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಕ್ರಿಸ್ತನಲ್ಲಿ ನಾವು ಬಾಳೋಣ, ಕ್ರಿಸ್ತನಿಗಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ನಾನು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಮತ್ತು ವಾಕ್ಯಗೋಸ್ಕರ ಕೂಡ ಪ್ರಾರ್ಥಿಸ್ತೇನೆ. ಪ್ರೀತಿಯಲ್ಲಿ ಕೃಪಾಭರಿತನಾದ ಅದ್ಭುತ ಸ್ವರೂಪನಾದ ಸ್ವರ್ಗದಲ್ಲಿರುವ ದೇವರು ನಮಗೆ ಕೊಟ್ಟದಕ್ಕಾಗಿ ಕೊಂಡಾಡುತ್ತೇನೆ. ಈ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು, ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಬಲಪಡಿಸು. ನಿನ್ನ ವಾಕ್ಯವನ್ನು ಯಾರ್ಯಾರು ಕೇಳಿದರೆ ಕರ್ತನೆ ದೇವರೇ, ಅವರು ತಮ್ಮ ಜೀವನದಲ್ಲಿ ಅಪ್ಪ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ, ಹೌದು ನಿನ್ನ ವಾಕ್ಯದ ಹೇಳಿದ ಮಾತುಗಳು ಸರಿಯಾಗಿ ಕೇಳಿ ಗ್ರಹಿಸಿಕೊಳ್ಳುವ ಶಕ್ತಿಯನ್ನು ಕೊಡು. ದೇವರಾತ್ಮ ನಿಮ್ಮ ಮಕ್ಕಳನ್ನು ಕಾಪಾಡು. ಈ ಲೋಕದಲ್ಲಿ ಬರುವ ಎಲ್ಲ ಈ ಅನಾರೋಗ್ಯಗಳಿಂದ, ಬರುವ ಎಲ್ಲ ಸೋಂಕು ರೋಗಗಳಿಂದ ಅಪ್ಪ ನಿನ್ನ ಮಕ್ಕಳನ್ನು ಕಾಪಾಡು. ಪ್ರತಿಯೊಂದು ಕುಟುಂಬಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಪವಿತ್ರ ಆತ್ಮನ ಆನಂದ ಕೊಡು. ಯಾರು ಅಸೌಖ್ಯದಲ್ಲಿದ್ದಾರೋ ಅವರಿಗೆ ಸ್ವಸ್ಥತೆ ಕೊಡು. ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಬಿಡುಗಡೆ ಕೊಡು. ಯಾರು ಕರ್ತನೆ ದೇವರೇ ಸಮಸ್ಯೆಯಲ್ಲಿದ್ದಾರೋ ಅವರಿಗೆ ಸಹಾಯ ಮಾಡಿ ಬೇಡ್ತೇನೆ. ಈ ವಾಕ್ಯ ಕರ್ತನೆ ಅಪ್ಪ ನನಗೂ